ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಪುಷ್ಪ ದಿ ರೈಸ್. ಇಡಬ್ಯಾಡ ಹಳ್ಳ ಒಡಿಬ್ಯಾಡ ಸಿಳ್ಳ. ನೋಡ್ರಿ, ಪುಷ್ಪ ಪಾರ್ಟ್ 1 ನಾಗ ಒಂದು ರೈಸ್ ಆಗಿತ್ತು. ಪುಷ್ಪ ಪಾರ್ಟ್ 2 ನಾಗ ಒಂದು ರೂಲ್ ಮಾಡಿತ್ತು. ಪಾರ್ಟ್ 3 ನಾಗ ರ್ಯಾಂಪೇಜ್ ಆಕತಿ. ಬಟ್ ರಿಯಾಲಿಟಿ ಏನಂದ್ರ ಪುಷ್ಪ ಪಾರ್ಟ್ 1 ನಾಗ ಅಣ್ಣ ಲಾಜಿಕ್ ಲಕ್ವ ಹೊಡ್ಸಿದ್ದ. ಪಾರ್ಟ್ 2 ನಾಗ ಗ್ರಾವಿಟಿ ಗೂಟ ಬಡ್ದದ್ದ. ಮೋಸ್ಟ್ಲಿ ಪಾರ್ಟ್ 3 ನಾಗ ಫಿಸಿಕ್ಸ್ ಗೆ ಪಿಟ್ಸ್ ಬರ್ಸ್ಬೋದು. ಪುಷ್ಪ 1 ಫಿಲ್ಮು ಬಿಹಾರಿಗಳಿಗೆ ಬಹಳ ಇಷ್ಟ ಆಗಿತ್ತು. ಯಾಕಂದ್ರ ಪುಷ್ಪ ಮತ್ತೆ ಬಿಹಾರಿಗಳ ನಡುವೆ ಸಿಮಿಲಾರಿಟಿ ಐತಿ. ಆ ಸಿಮಿಲಾರಿಟಿ ಏನಂದ್ರ ಬಿಹಾರಿಗಳ ಬಾಯಾಗೂ ಗುಟ್ಕಾ ಇರ್ತೈತಿ, ಪುಷ್ಪನ್ ಬಾಯಾಗೂ ಗುಟ್ಕಾ ಇರ್ತೈತಿ. ಇಮೋಷನಲ್ ಡ್ಯಾಮೇಜ್. ಇನ್ನು ನಮ್ ಪುಷ್ಪ ಫಿಲ್ಮ್ ಪೂರ್ತಿ ಗಡ್ಡನ ಸೌರ್ಕ್ಯಂತಾನೆ ಇರ್ತಾನ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಫಿಲಿಂ ಸ್ಟಾರ್ಟ್ ಹಾಕದಂಗ ನಾವು ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡಿಲ್ಲ ಅಂತಾರ. ಬಟ್ ಈ ಸೀನ್ ನ ನೋಡ್ರಿ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಲಾರಿನ ಪೊಲೀಸರು ಚೇಸ್ ಮಾಡ್ತಿರ್ತಾರ. ಇಲ್ಲಿ ನನಗೊಂದು ಡೌಟ್ ಬಂತು. ಅದೇನಂದ್ರ ಆಗ್ಲೇ ಇದ್ದಂತ 2 ಪೊಲೀಸ್ ಬೈಕ್ಗಳು ಈಗ 3 ಹೆಂಗಾದವು ಅಂತ. ಸ್ವಲ್ಪ ದೂರ ಹೋದ್ಮ್ಯಾಗ ಲಾರಿ ನಿಲ್ತೈತಿ. ಲಾರಿ ನಿಲ್ತದಂಗ ಹೀರೋನ್ ಎಂಟ್ರಿ ಆಕತಿ. ನಿನ್ನಗಾಗಿ ಒಡದನ್ನ ಮೊಬೈಲ ಮನಿಯಾಗ ಹೇಳಿ ನಿನ್ನ ಸುಳ್ಳ. ಇನ್ನು ನಮ್ ಪುಷ್ಪ ಪೊಲೀಸರಿಗೆ ಹೊಡಿಬೇಕಾರ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಪೊಲೀಸ್ ತಲೆಗಿರಂತ ಕ್ಯಾಪ್ ಉದ್ರಿತ್ತು. ಬಟ್ ಈ ಆಂಗಲ್ ಇಂದ ನೋಡಿದಾಗ ತಲೆಯಾಗ ಕ್ಯಾಪ್ ಐತಿ. ಇನ್ನು ಎಲ್ಲಾ ಪೊಲೀಸರಿಗೂ ಅಣ್ಣ ಸಿಂಗಲ್ ಹ್ಯಾಂಡೆಡ್ಲಿ ಹೊಡೆದು ಅಲ್ಲಿಂದ ಹೋಗ್ಬೇಕಾರ ಏನಂತ ಕೇಳ್ರಿ. ಪುಷ್ಪ ಪಕ್ಕಾ ಕನ್ನಡಿಗ ಅಂತರೂ ಅಲ್ಲ ಬಿಡೋಣ ನೀನು. ಪುಷ್ಪನ್ ಆಟಿಟ್ಯೂಡ್ ಯಾವ ಲೆವೆಲ್ಗೆ ಐತ ಅಂದ್ರ ಅಣ್ಣ ಓನರ್ ಬಂದ್ರು ಸತಿಗೋ ಕಾಲ್ ಮ್ಯಾಗ ಕಾಲ್ ಹಾಕ್ಯಂಗ್ ಕುಂದಿರ್ತಾನ. ರಿಯಲ್ ಲೈಫ್ ನಾಗ ಏನ್ರ ಓನರ್ ಮುಂದ್ ಕಾಲ್ ಮ್ಯಾಗ ಕಾಲ್ ಹಾಕ್ಯಂಗ್ ಕುಂತಿದ್ರ ಓನರ್ ಕಾಲ್ನ ಮುರಿದ್ರಾನು. ಆಮೇಲೆ ಇಲ್ಲಿ ನೋಡ್ರಿ, ಅಣ್ಣ ದುಡ್ಡನ್ನ ಇಸ್ಕೊಂಡು ಜೇಬ್ನಾಗ ಇಟ್ಕೊಂಡ. ಬಟ್ ದುಡ್ಡು ಜೇಬಿಂದ ಹೊರಗೈತಿ. ಬಟ್ ಈ ಆಂಗಲಿಂದ ನೋಡಿದಾಗ ದುಡ್ಡು ಮಾಯ ಆಗೈತಿ. ಸೊ ಇಸ್ಕಂದ್ರ ದುಡ್ಡನ್ನ ವಾಪಸ್ ಕೊಟ್ಟಿಲ್ಲ ಅಂತ ಸಾಲ ಕೊಟ್ಟಿರನು ಮನಿಗ್ ಬಂದು ಪುಷ್ಪರಾಮಗ್ ಬೈತಾನ. ಹೇಳದ್ನಲ್ಲ ರೇಟಪ್ಪ, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಂತ. ಮುಂದಿನ ತಿಂಗಳು ಅಂತ ಅಂತಾನೆ ಇರು. ಇದರಿಂದ ರಚ್ಚಿಗೆದ್ದಂತ ಪುಷ್ಪ ನೆಕ್ಸ್ಟ್ ದಿನ ಹೋಗಿ ಎಮ್ಮಿನ ಮಾರಿ ಬಂದು ಸಾಲ ತೀರ್ಸ್ತಾನ. ಸೊ ಅವ್ರ ಅಮ್ಮಗ ಬೈದ್ರದ್ರಿಂದ ಅಣ್ಣ ಸಾಲ ಕೊಟ್ಟರನಿಗೆ ಊರ್ ತುಂಬಾ ಹೊಡಿತಾನ. ಫಸ್ಟ್ ಪಾಯಿಂಟ್, ನಿಮ್ ಕೈಲಿ ಸಾಲ ತೀರ್ಸಕ್ ಆಗಲ್ಲ ಅಂದ್ಮ್ಯಾಗ ಇಸ್ಕಬಾರ್ದು. ಸೆಕೆಂಡ್ ಪಾಯಿಂಟ್, ಸಾಲ ತೀರ್ಸಿದ ಮ್ಯಾಗ ಇಂತ ಒಣಗಿಲ್ಲ ಮಾಡಬಾರ್ದು. ಇಷ್ಟು ದಿನ ಸ್ವಲ್ಪ ದುಡಿತಿದಂತ ಪುಷ್ಪ ಜಾಸ್ತಿ ದುಡಿಬೇಕಂತ ಇಲ್ಲಿಗಲ್ ಕೆಲಸ ಮಾಡಕಂತ ಬರ್ತಾನ. ಇಲ್ಲಿ ನೋಡ್ರಿ, ಇಲ್ಲಿಗಲ್ ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆ ಪೂಜೆ ಮಾಡಕತ್ತಾರ. ಆಕ್ಚುಲಿ ಇವರು ಗಂಧದ ಮರಗಳನ್ನ ಕಡ್ದು ಸ್ಮಗಲ್ ಮಾಡ್ಬೇಕು. ಬಟ್ ಪೊಲೀಸರು ಬರಕತ್ತಾರಂತ ಗೊತ್ತಾಗ್ತಿದ್ದಂಗ ಎಲ್ರು ಅಲ್ಲಿಂದ ಹೋಗಾರ. ಆದ್ರ ನಮ್ ಪುಷ್ಪಣ್ಣ ಒಂದೆರಡು ಒಣ ಮೋಟಿವೇಶನಲ್ ಡೈಲಾಗ್ ಹೊಡೆದು ಎಲ್ರು ಮೋಟಿವೇಟ್ ಮಾಡಿ ಅಲ್ಲೇ ಇರಂಗ್ ಮಾಡ್ಬಿಡ್ತಾನ. ಕಷ್ಟ ಪಟ್ಟು ಕಡ್ದಿರೋ ಸರ್ಕು ಎತ್ಕೊಂಡೋಗಿ ಪೊಲೀಸ್ನವ್ರ ಬಾಗಿ ಹಾಕ್ಬೇಕಾ ಏನು? ನೋಡ್ರಿಯಪ್ಪ, ಇಷ್ಟ ದಿನ ರೆಗ್ಯುಲರ್ ಆಗಿ ಕೆಲ್ಸಕ್ ಬಂದ್ರವರು ಇವತ್ತಿನ ಕೆಲ್ಸಕ್ಕೆ ಸೇರಿರತ್ತ ಮಾತ್ ಕೇಳಾಕತ್ತಾರ. ಸೊ ಪುಷ್ಪ ಪೊಲೀಸ್ ಜೊತೆಗೆ ಹೆಂಗ್ ಬೇಕಂಗ್ ಮಾತಾಡಿದ್ಕ ಅವನು ಗನ್ನ ತೋರಿಸ್ತಾನ. ಇವ್ರೆಲ್ರು ಎಂತ ದಡ್ರದ್ರ ಅಂದ್ರ ಇವತ್ತಿನ ಕೆಲ್ಸಕ್ಕೆ ಸೇರಿರತ್ತನ್ಗೋಸ್ಕರ ಪೊಲೀಸಿಗೆ ಹೊಡ್ಯಾಕ ರೆಡಿ ಆಗ್ಯಾರ. ಸೊ ಪೊಲೀಸ್ ಅಲ್ಲಿಂದ ಹೋಗ್ತಿದ್ದಂಗ ಗಂಧದ ಮರಗಳನ್ನ ಇವರು ಮೇಲ್ಗಡೆ ಇಟ್ಟಾರ ಅಂತ ನಮಗೆ ಗೊತ್ತಾಕತಿ. ಮೋಸ್ಟ್ಲಿ ಈ ಪೊಲೀಸಿಗೆ ಕಣ್ ಕಾಣಲ್ಲ ಅನ್ಸತಿ. ಯಾಕಂದ್ರೆ ಅಣ್ಣ ಬರ್ಬೇಕಾರ ಕೆಳಗಡೆಯಿಂದಾನ ಬಂದಾನ. ಅಂದ್ರ ಸತಿಗೆ ಇವ್ನಿಗೆ ಮ್ಯಾಗಿರ ಗಂಧದ ಮರಗಳು ಕಂಡಲ್ಲ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಇಲ್ಲಿ ಕೆಲ್ಸಕ್ಕೆ ಬಂದ್ರೆಲ್ರು ಒಂದ ಡ್ಯಾನ್ಸ್ ಕ್ಲಾಸಿಗೆ ಓದಂಗತಿ. ಅದಕ್ಕ ಎಲ್ರು ಒಂದ ತರ ಸ್ಟೆಪ್ ಹಾಕಕತ್ತಾರ. ಕಾಣದಂತೆ ಮಾಯವಾದನೋ ಸಿದ್ರಾಮಣ್ಣ ಕೈ ಕೊಟ್ಟು ಓಡಿ ಹೋದನೋ. ಇನ್ನು ಈ ಪುಣ್ಯಾತ್ಮ ಯಾ ಗ್ಯಾಪ್ನಾಗ ಹೋಗಿ ಮಗಕ್ ಪೇಂಟ್ ಹಚ್ಕೊಂಬಂದು ದೇವ್ರಿಗೆ ಗೊತ್ತು. ನಮ್ ಮಗು ಊಟ ಮಾಡವಲ್ದು, ಸ್ವಲ್ಪ ಎದರ್ಸಪ್ಪ ಅಂದಾಗ ನಾನು ಹಿಂಗ ಎದರ್ಸೋದು. ಅಣ್ಣ ಡ್ಯಾನ್ಸ್ ಮಾಡೋದ್ ಮಾಡ್ತೀರಿ, ಅಟ್ಲೀಸ್ಟ್ ಮರ ಇಲ್ಲದ ಜಾಗದಾಗ ಮಾಡ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಪಾಪ ಇವ್ನ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇಲ್ಲೇ ನಿಂತ್ಬಿಟ್ಟ. ನಮ್ಮ ರಾಜ್ಯದ ಸಿಎಂ DK ಶಿವಕುಮಾರಣ್ಣ. ಸೊ ಸಾಂಗ್ ಮುಗಿತಿದ್ದಂಗ ಪೊಲೀಸರು ಇವ್ರ ಮ್ಯಾಗ ಮತ್ತೊಂದ್ಸಲ ಅಟ್ಯಾಕ್ ಮಾಡ್ತಾರ. ತೆಲುಗು ಫಿಲಿಮ್ಸ್ ಗಳಾಗ ಗ್ರಾವಿಟಿ ವರ್ಕ್ ಆಗಲ್ಲ. ಸೊ ಅದಕ್ಕ ಅಣ್ಣ ನೆಲಕ್ ಓದಿತಿದ್ದಂಗ ಕಲ್ ಮ್ಯಾಗ್ ಬಂದ್ಬಿಡ್ತೈತಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ನಮ್ಮ ಅಣ್ಣ ಸರಕುಗಳಿರಂತ ಲಾರಿನ ತಗೊಂಡೋಗಿ ಸೇಫ್ ಆಗಿರೋ ಜಾಗದಾಗ ಇಟ್ಟು ಪೊಲೀಸರ ಕೈಗೆ ಸಿಕ್ಕಾಕೆಂತಾನ. ಇನ್ನೇನು ಪೊಲೀಸರು ಏರೋಪ್ಲೇನ್ ಹಚ್ತಾರ. ಬಟ್ ಈ ಸರಕುಗಳ ಓನರ್ ಯಾರು ಅಂತ ಅಣ್ಣಗ ಎಷ್ಟೇ ಹೊಡೆದ್ರು ಪುಷ್ಪ ಬಾಯಿ ಬಿಡಲ್ಲ. ಇದರಿಂದ ಇಂಪ್ರೆಸ್ ಆದಂತ ಓನರ್ ಇನ್ ತಮ್ಮಂದ್ರು ಬಂದು ಇವನನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂತಾರ. ಆಕ್ಚುಲಿ ಇವರಿಬ್ಬರಿಗೆ ರೆಡ್ಡಿ ಬ್ರದರ್ಸ್ ಅಂತಾರ. ಇದ್ರಾಗ ಸಣ್ಣ ರೆಡ್ಡಿ ಹೆಸರು ಜಾಲಿ ರೆಡ್ಡಿ ಅಂತ. ಇವ್ನ ಎನಿ ಟೈಮ್ ಹುಡುಗಿಯರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನ. ನಿನ್ನದು ಕಾಮುಕ ದೃಷ್ಟಿ. ಇನ್ನು ಇವ್ರ ಅಣ್ಣ ದೊಡ್ಡ ರೆಡ್ಡಿ ದುಡ್ಡುಗಳನ್ನ ಮತ್ತೆ ಅಕೌಂಟ್ಸ್ ಗಳನ್ನ ನೋಡ್ಕೊಂತಾನ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಸೊ ಪುಷ್ಪನ ಇವರು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ತಿದ್ದಂಗ ಸರಕುಗಳು ಎಲ್ಲಿದಾವ ಅಂತ ಇವ್ನ ಕರ್ಕೊಂಡು ಹೋಗಿ ಇವರಿಗೆ ತೋರಿಸ್ತಾನ. ಬೈ ದ ವೇ ಅಣ್ಣ ಬಾವಿ ಒಳಗಡೆ ಇಟ್ಟಾನಂತೆ ಲಾರಿನ.
ಸೊ ರೆಡ್ಡಿ ಬ್ರದರ್ಸ್ ಗಳು ಇವನಿಗೆ 5 ಲಕ್ಷ ಕೊಟ್ಟು ಅಲ್ಲಿಂದ ಹೋಗ್ತಾರ. 5 ಲಕ್ಷನ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡೋದ್ ಬಿಟ್ಟು ಅಣ್ಣ ಹೋಗಿ ಮಕ್ಕಳನ್ನ ಕಿಡ್ನಾಪ್ ಮಾಡಂತ ಕಾರಣ ತಗಂತಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಕಾರಣ ತಗೊಂಡ್ಮ್ಯಾಗ ಅಣ್ಣ ಸಂಬಂಧಿಕರು ಮನೆ ಮುಂದೆ ಹೋಗಿ ಫುಲ್ ರೌಂಡ್ ಆಗ್ತಾನ. ಯಾಕಂದ್ರೆ ಸಂಬಂಧಿಕರಿಗೆ ಉರ್ಸೋದಂದ್ರ ಯಾರಿಗೆ ಇಷ್ಟರಲ್ಲಿ ಹೇಳ್ರಿ. ಆಕ್ಚುಲಿ ಪುಷ್ಪನ ಅಪ್ಪಗ 2 ಹೆಂಡತಿ ಇರ್ತಾರ. ಪುಷ್ಪ 2ನೇ ಹೆಂಡತಿ ಮಗ. ಇಲ್ಲಿರೋದು 1ನೇ ಹೆಂಡತಿ ಮಕ್ಕಳು. ಇವರು ಪುಷ್ಪ ಮತ್ತೆ ಅವ್ರ ಅಮ್ಮಗ ಎನಿ ಟೈಮ್ ಇನ್ಸಲ್ಟ್ ಮಾಡ್ತಾನೆ ಇರ್ತಾರ. ಇದರಿಂದ ರಚ್ಚೆ ಇದ್ದ ಅಣ್ಣ ಇಲ್ಲಿ ಕಾರ್ನ ಹಿಂಗ್ ತಿರ್ಗಿಸ್ತಿರೋದು. ಸೊ ಕೊಂಡರೆಡ್ಡಿ ಸರಕುಗಳನ್ನ ನೀವು ಸರಿಗೆ ಸಾಗಿಸ್ತಿಲ್ಲ ಅಂತ ಡ್ರೈವರ್ಸ್ ಗಳಿಗೆ ಬೈತಿರ್ತಾನ. ಇಲ್ಲಿಗೆ ಬಂದಂತ ಪುಷ್ಪ ಸರಕುಗಳನ್ನ ಯಾವ ತರ ಸಾಗಿಸ್ಬೇಕಂತ ಇವರಿಗೆ ಐಡಿಯಾ ಕೊಟ್ಟು 4% ಪಾರ್ಟ್ನರ್ಶಿಪ್ ನು ತಗೊಂತಾನ. ನೆಕ್ಸ್ಟ್ ನಮ್ ಪುಷ್ಪನ್ ಕಣ್ಣು ಶ್ರೀವಲ್ಲಿ ಮ್ಯಾಗ್ ಬೀಳ್ತತಿ. ನಮ್ಮ ಅಣ್ಣಗ ಲವ್ ಆಗಿರೋದ್ರಿಂದ ಇಲ್ಲೊಂದ್ ಸಾಂಗ್ ಬರ್ತತಿ. ಈ ಮ್ಯೂಸಿಕ್ ಗೆ ಸೂಟ್ ಆಗಂತ ಸಾಂಗ್ ನಾನ್ ಹಾಕ್ತೀನಿ, ಕೇಳಿಸ್ಕೊಳ್ರಿ. ಬಿಜಾಪುರ ಬಸ್ ಸ್ಟ್ಯಾಂಡ್ ದಾಗ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಅಣ್ಣ ಸಾಂಗ್ ಪೂರ್ತಿ ಶ್ರೀವಲ್ಲಿನ ಗುರಾಯಿಸಿರ್ತಾನ. ಇಲ್ಲಿ ರೊಮ್ಯಾಂಟಿಕ್ ಮ್ಯೂಸಿಕ್ ಇರೋದ್ರಿಂದ ಇದು ಬಹಳ ಕ್ಯೂಟ್ ಆಗಿ ಕಾಣಿಸ್ತೈತಿ. ಬಟ್ ಮ್ಯೂಸಿಕ್ ನ ಚೇಂಜ್ ಮಾಡ್ಬಿಟ್ರ ಬಹಳ ವಿಚಿತ್ರವಾಗಿ ಕಾಣಿಸ್ತೈತಿ. ಸೊ ಸಾಂಗ್ ಮುಗಿತಿದ್ದಂಗ ಇವರು ಸರಕುಗಳನ್ನ ಹೆಂಗ್ ಸಾಕ್ಸಕತ್ತಾರ ಅಂತ ಪೊಲೀಸರಿಗೆ ಗೊತ್ತಾಗತಿ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಬಟ್ ಪೊಲೀಸರಿಗೆ ಪುಷ್ಪ ಹಿಡಿಯಕ ಇಂಟ್ರೆಸ್ಟ್ ಇರೋದ್ರಿಂದ ಇಲ್ಲಿ ಸಿಕ್ಕರ ಅಂತರಿಗೆ ನೀವು ನಮಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ಅಲ್ಲಿಂದ ಕಳಿಸ್ತಾರ. ನೆಕ್ಸ್ಟ್ ಮಂಗಲ ಸೀನು ಎಂಟ್ರಿ ಆಕತಿ. ಇವರು ಸಾಕ್ಸಿರಂತ ಸರಕುಗಳನ್ನ ಶಿಪ್ ಮಾಡಿ ಅಲ್ಲಿಂದ ಪೇಮೆಂಟ್ ಇಸ್ಕೊಳ ಕೆಲಸ ಈ ಮಂಗಳ ಸೀನು ಮಾಡ್ತಿರ್ತಾನ. ಸೊ ಮಂಗಳ ಸೀನುಗ ಅವ್ರ ಕಡೆ ಮೋಸ ಮಾಡಿರೋದ್ರಿಂದ ಅಣ್ಣ ಅವ್ರನ್ನ ಸಾಯಿಸಿರ್ತಾನ. ಆಮೇಲೆ ಅವ್ನ ಸರಕುಗಳನ್ನೆಲ್ಲ ಕೊಂಡರೆಡ್ಡಿ ಗೋಡೌನ್ ನಾಗ ಇಟ್ಟು ಹೋಗಿರ್ತಾನ. ಈ ಕಡೆ ಸೈಡ್ ಪುಷ್ಪ ಶ್ರೀವಲ್ಲಿ ಹತ್ರ ಕಿಸ್ ತಗೋಬೇಕಂತ ಏನ್ ಪ್ಲಾನ್ ಹಾಕ್ಯ ನೋಡ್ರಿ. ಒಂದ್ 5,000 ಕೊಡ್ತೀನಿ, ಮುತ್ ಕೊಡ್ತಾಳೆ ಕೇಳು. ಬೈ ದ ವೇ ಇದ ಪುಷ್ಪ ಪಾರ್ಟ್ 2 ನಾಗ ವಿಲನ್ಸ್ ಗಳು ಹುಡುಗಿರಿಗೆ ರೇಗ್ಸಿದ್ರಂತ ಹೊಡೆದದ್ದ. ಒಂದ್ 5,000 ಕೊಡ್ತೀನಿ, ಮುತ್ ಕೊಡ್ತಾಳೆ ಕೇಳು. ತೆಲುಗು ಫಿಲ್ಮ್ಸ್ ಇನ್ ಲಾಜಿಕ್ ಗಳನ್ನ ನೋಡ್ರಿ. ವಿಲನ್ ಮಾಡಿದ್ರೆ ತಪ್ಪಂತೆ, ಅದ ಕೆಲಸ ಹೀರೋ ಮಾಡಿದ್ರೆ ಸರಿ ಅಂತೆ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ. ಇನ್ನೇನು ಶ್ರೀವಲ್ಲಿ 5,000 ಮುತ್ ಕೊಡಕ್ ಹೋಗ್ಯಂತಾಳ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇನ್ನೇನ್ ಕಿಸ್ ಆತು ಅನ್ನೋಷ್ಟೊತ್ತಿಗೆ ಶ್ರೀವಲ್ಲಿ ಹಾಳಾಕತಿ ಬಿಡ್ತಾಳ. ಇದರಿಂದಾಗಿ ಇವ್ರದ್ದು ಕಿಸ್ ಕೊಡ ಅಂತ ಪ್ರೋಗ್ರಾಮ್ ಕ್ಯಾನ್ಸಲ್ ಆಕತಿ. ಈ ಕಡೆ ಸೈಡ್ ಸರಕುಗಳನ್ನ ಸಾಕ್ಸ್ಲಿಲ್ಲಂಗ ಜಾಲಿ ರೆಡ್ಡಿ ಗೋಡೌನ್ ನಾಗ ಹಂಗ ಇಟ್ಕೊಂಡ್ ಕುಂತಿರ್ತಾನ. ಪೊಲೀಸರಿಗೆ ಗೋಡೌನ್ ಲೊಕೇಶನ್ ಗೊತ್ತಾಗಿರೋದ್ರಿಂದ ಈಗ ಅವ್ರು ಅದನ್ನ ಹಿಡಿಬೇಕಂತ ಅಲ್ಲಿಗೆ ಬರಕತ್ತಾರ. ಬಟ್ ಟೆನ್ಷನ್ ತಗೋಬೇಡ್ರಿ, ನಮ್ ಪುಷ್ಪ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲಾ ಸರಕುಗಳನ್ನು ನೀರಾಗ ಹೊಸ್ಬಿಡ್ತಾನ. ಈ ಕಡೆ ಸೈಡ್ ಪುಷ್ಪನ್ ಫ್ರೆಂಡ್ ಡ್ಯಾಮ್ ಹತ್ರ ಹೋಗಿ ಲಂಚನ ಕೊಟ್ಟು ಡ್ಯಾಮ್ ನ ಮುಚ್ಚಿಸ್ಬಿಡ್ತಾನ. ರಿಯಲ್ ಲೈಫ್ ನಾಗ ನೀವೇನಾದ್ರೂ ಈ ತರ ಡ್ಯಾಮ್ ಗಳನ್ನ ಮುಚ್ಚಿಸ್ಬೇಕಂದ್ರ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿರ್ಬೇಕು. ಆಮೇಲೆ ಈ ತರ ಲಂಚ ಕೊಟ್ರ ಸದಿಗೂ ಮುಚ್ಚಲ್ಲ ಅವರು. ಹೌದು ಕಣ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಸೊ ಮಂಗಳ ಸೀನನ್ ಸರಕುಗಳನ್ನ ಪುಷ್ಪ ಉಳಿಸಿರೋದ್ರಿಂದ ಇವತ್ತು ದೊಡ್ಡ ಪಾರ್ಟಿ ನಡೆಯಕತೈತಿ. ಈ ಪಾರ್ಟಿಯಾಗ ಐಟಮ್ ಡ್ಯಾನ್ಸರ್ ನಮ್ ಸಮಂತ ಅಕ್ಕ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸಾಂಗ್ ಮುಗಿತಿದ್ದಂಗ ಮಂಗಳ ಸೀನು ಜಾಸ್ತಿ ದುಡ್ಡಿಗೆ ಸರಕುಗಳನ್ನ ಮಾರಿ ಕೊಂಡರೆಡ್ಡಿ ಮತ್ತೆ ಬೇರೆಯವರಿಗೆಲ್ಲ ಕಮ್ಮಿ ದುಡ್ಡು ಕೊಡಕತ್ತಾನ ಅನ್ನೋ ವಿಷಯ ಪುಷ್ಪ ಗೊತ್ತಾಗತಿ. ಅಣ್ಣ ಈ ವಿಷಯನ ಹೋಗಿ ಕೊಂಡರೆಡ್ಡಿಗೆ ಹೇಳಿದ್ರ ಸತಿಗೂ ಏನು ಯೂಸ್ ಆಗಲ್ಲ. ಈ ಕಡೆ ಸೈಡ್ ಪುಷ್ಪನ್ ಫ್ರೆಂಡ್ ಶ್ರೀವಲ್ಯರ ಅಪ್ಪನ ಮದುವೆ ಮಾತುಕತೆಗೆ ಒಪ್ಸ್ಯಾನ. ಇನ್ನೇನು ನಮ್ ಪುಷ್ಪ ಹೆಣ್ಣು ನೋಡಕಂತ ಬರ್ತಾನ. ಬಟ್ ಇದ ಸ್ಪಾಟಿಗೆ ಪುಷ್ಪನ್ ಸ್ಟೆಪ್ ಬ್ರದರ್ ಬಂದು ಎಲ್ಲಾ ಹಾಳು ಮಾಡ್ಬಿಡ್ತಾನ. ಇದರಿಂದ ಪುಷ್ಪನ್ ಮದುವೆ ಕ್ಯಾನ್ಸಲ್ ಆಗ್ಬಿಡ್ತತಿ. ಇಷ್ಟೆಲ್ಲ ಅವಮಾನಗಳನ್ನ ಅನುಭವಿಸಿರಂತ ಪುಷ್ಪ ಹೇಳ್ತಾನ, ತಗ್ಗೋದೇ ಇಲ್ಲ. ಗಂಟೆ. ಸೊ ನಮ್ ಪುಷ್ಪ ಮಂಗಳ ಸೀನು ಹತ್ರ ಬಂದು ಇನ್ಮ್ಯಾಗಿಂದ ನಮಗೆ ಜಾಸ್ತಿ ದುಡ್ಡು ಕೊಡ್ರಿ, ಇಲ್ಲಾಂದ್ರೆ ನಾವೇ ಡೈರೆಕ್ಟ್ ಹೋಗಿ ಪಾರ್ಟಿಗೆ ಸರಕುಗಳನ್ನ ಮಾರ್ತೀವಿ ಅಂತ ಹೇಳ್ತಾನ. ಇದರಿಂದ ರಚ್ಚಿಗೆದ್ದಂತ ಮಂಗಳ ಸೀನು ಅವನ ಹುಡುಗ ಪುಷ್ಪಗ್ ಹೊಡೆಯಕ್ ಹೇಳ್ತಾನ. ಇವ್ನ ಎಂತ ದಡ್ಡದ ನೋಡ್ರಿ, ಕೈಯಾಗ ಗನ್ ಇದ್ರು ಸತಿಗೂ ಅದರಿಂದ ಡೈರೆಕ್ಟ್ ಶೂಟ್ ಮಾಡದ್ ಬಿಟ್ಟು ಉಲ್ಟಾ ತಿರುಗಿಸಿ ಹೊಡೆಯಕ್ ಬಂದಾನ. ಇನ್ನೇನು ಪುಷ್ಪ ಎಲ್ರಿಗೂ ತೋಪ್ಬಿಡ್ತಾನ. ಬಟ್ ಅಣ್ಣ ಇಲ್ಲಿಂದ ಹೋಗಕ್ಕಿಂತ ಮುಂಚೆ ಒಂದು ಒಣ ಡೈಲಾಗ್ ಹೊಡೆದೋಕೋಣ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ, ಫೈರ್. ಸರಿ ಆಯ್ತಪ್ಪ. ನೆಕ್ಸ್ಟ್ ಪುಷ್ಪ ಮೇನ್ ಡೀಲರ್ ಹತ್ರ ಹೋಗಿ ಡೀಲ್ ನ ಮಾಡ್ಕೊಂಡ್ ಬರ್ತಾನ. ಬಟ್ ಈ ಕಡೆ ಸೈಡು ಜಾಲಿ ರೆಡ್ಡಿ ಕಣ್ಣು ಶ್ರೀವಲ್ಲಿ ಮ್ಯಾಗ್ ಬಿದ್ದಿರೋದ್ರಿಂದ ಅಣ್ಣ ಅವ್ರ ಅಪ್ಪನ ಕಿಡ್ನಾಪ್ ಮಾಡ್ಕೊಂಡ್ ಹೋಗಾನ. ನೀನ್ ಇವತ್ ರಾತ್ರಿ ಬಂದು ನನ್ ಜೊತೆ ಮಕ್ಕಬೇಕು, ಅವಾಗ ಮಾತ್ರ ನಿಮ್ಮ ಅಪ್ಪನ್ ಬಿಡ್ತೀನಿ ಅಂತ ಜಾಲಿ ರೆಡ್ಡಿ ಹೇಳ್ತಾನ. ಈಗ ಶ್ರೀವಲ್ಲಿ ರಾತ್ರಿ ಫುಲ್ ರೆಡಿ ಆಗಿ ಪುಷ್ಪನ ಹತ್ರ ಬರ್ತಾಳ ಹೆಲ್ಪ್ ಕೇಳ್ಕೊಂಡು. ಮದುವೆ ಕ್ಯಾನ್ಸಲ್ ಆಗಿರೋದ್ರಿಂದ ಪುಷ್ಪ ಇಲ್ಲಿ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾನ. ಇನ್ನೇನು ಅಕ್ಕ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾಳ. ನೋಡ್ರಿ, ಇಷ್ಟು ದಿನ ಅಕ್ಕ ಪುಷ್ಪನ ಹೆವಿ ಇಗ್ನೋರ್ ಮಾಡಿದ್ಲು, ಆದ್ರೆ ಈಗ ಅವಶ್ಯಕತೆ ಐತಿ ಅಂತದಂಗ ಅಕ್ಕ ಸೀದಾ ಇವನ ಹತ್ರನ ಬಂದಾಳ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೊ ಫೈನಲಿ ನಮ್ ಪುಷ್ಪ ಈಕೆ ಹತ್ತದ್ಕ ಈಕೆ ಹೆಲ್ಪ್ ಮಾಡ್ಬೇಕಂತ ಒಪ್ಕೊಂಡು ಜಾಲಿ ರೆಡ್ಡಿ ಹತ್ರ ಬರ್ತಾನ. ಇನ್ನೇನು ಜಾಲಿ ರೆಡ್ಡಿಗೆ ಇವ್ನ ನಾಯಿ ಹೊಡೆದಂಗ್ ಹೊಡಿತಾನ.
ಸೊ ಫೈಟಿಂಗ್ ಮುಗಿತಿದ್ದಂಗ ಹೀರೋ ಹೀರೋಯಿನ್ ಒಂದಾಕಾರ ಇದ ಖುಷಿಗೆ ಒಂದ್ ಸಾಂಗ್ ಬರ್ತೈತಿ. ಗಿರಿಜಾ ಅಂಟಿ ಗಿಚ್ಚದಾಳ ಪೋಡಿನ್ಯಾಗ ಟಚ್ಚದಾಳ ಪ್ಯಾಶನದೊಳಗ ಹುಡುಗ್ಯಾರಕ್ಕಿಂತ ಹೆಚ್ಚದಾಳ. ಸೊ ಸಾಂಗ್ ಮುಗಿತಿದ್ದಂಗ ಕೊಂಡರೆಡ್ಡಿ ಪುಷ್ಪನ ಕರ್ಕೊಂಡು ಹೋಗಿ ಅವ್ನ ಮಖಕ್ಕ ಮಾಸ್ಕ್ ಹಾಕಿ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾನ. ನಮ್ಮ ಅಣ್ಣ ಹೆವಿ ಫೈಟರ್ ಆಗಿರೋದ್ರಿಂದ ಮಖಕ್ಕ ಮಾಸ್ಕ್ ಹಾಕಿದ್ರ ಸತಿಗೂ ಎಲ್ರಿಗೂ ಹೊಡಿತಾನ. ಸೊ ಇವರೆಲ್ಲರೂ ಜಗಳನು ತಣ್ಣಗ್ ಮಾಡಕ್ಕೋಸ್ಕರ MLA ಬಂದು ಎಲ್ರ ನಡುವೆ ಒಪ್ಪಂದ ಮಾಡಿಸಿ ಪುಷ್ಪನ್ನ ಸಿಂಡಿಕೇಟ್ ಗೆ ಲೀಡರ್ ಮಾಡ್ತಾನ. ಅಣ್ಣ ಲೀಡರ್ ಆಗಿರೋದ್ಕ ಮತ್ತೊಂದ್ ಸಾಂಗ್ ಬರ್ತೈತಿ. ನಮಸ್ಕಾರ ನಮಸ್ಕಾರ ಹಕ್ಕ ಬಿಡ್ಬೇಡ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ಸೊ ಸಾಂಗ್ ಮುಗಿತಿದ್ದಂಗ ಪುಷ್ಪ ಹೆವಿ ದುಡ್ಡನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಪೊಲೀಸಿನ ಸತಿಗೂ ಟ್ರಾನ್ಸ್ಫರ್ ಆಗ್ಬಿಡ್ತೈತಿ. ಬಟ್ ಈ ಹಳೆ ಪೊಲೀಸಿನ ಜಾಗಕ್ಕ ಫಹದ್ ಫಾಜಿಲ್ ಬರ್ತಾನ. ಅಣ್ಣ ದೊಡ್ಡ ಕ್ರ್ಯಾಕ್ ಇರೋದ್ರಿಂದ ಬರ್ತದಂಗ ಪುಷ್ಪಗ ವಾರ್ನಿಂಗ್ ಕೊಡ್ತಾನ. ಸ್ವಲ್ಪ ದಿನ ಆದ್ಮ್ಯಾಗ ಪುಷ್ಪಂದು ಮದುವೆ ಇರ್ತೈತಿ. ಆದ್ರ ಅಣ್ಣ ಮದುವೆ ಮಾಡ್ಕೊಳದ್ ಬಿಟ್ಟು ಇಲ್ಲಿ ಪೊಲೀಸ್ ಜೊತೆಗೆ ಎಣ್ಣೆ ಹೊಡಿತಿರ್ತಾನ. ಇಲ್ಲಿ ಇವ್ರಿಬ್ರು ನಡುವೆ ಜಗಳ ಆಕತಿ. ಹೊಡೆದಾಡದ್ ಬಿಟ್ಟು ಇಬ್ರು ಬಟ್ಟಿ ಬಿಚ್ಚಿಬಿಡ್ತಾರ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಫೈನಲಿ ನಮ್ ಪುಷ್ಪ ಪೊಲೀಸ್ನ ಬೆತ್ತಲೆ ಮಾಡಿ ಮದುವೆ ಆಗ್ಬೇಕಂತ ಬರ್ತಾನ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅಂತ ಶ್ರೀವಲ್ಲಿ ಕೇಳ್ತಾಳ. ನೀನ್ ಕೇಳಿರೋ ಕ್ವಶನ್ ಗೆ ಆನ್ಸರ್ ನ ನೆಕ್ಸ್ಟ್ ಪಾರ್ಟ್ ನಾಗ ಹೇಳ್ತೀನಿ ಅಂತಾನ ಪುಷ್ಪ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಾನು ಈ ವಿಡಿಯೋದಾಗ ಮಾಡಿರೋ ಜೋಕ್ ಗಳೆಲ್ಲ ಫಿಲಿಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.